ನನಗಿದ್ರ ಒಂಥರ ಸಂತೋಷ. ಟೈಮ್ ಬಂದು 5:24. ಆ್ಯಕ್ಚುಲಿ 5 o'clock ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ, ಸ್ವಲ್ಪ ಡಿಲೇ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಗಾಡಿ ಆನ್ ಮಾಡ್ತಾಯಿದ್ದೀನಿ. ಈ ಜಿಡಿ ಅವಾಗೆಲ್ಲ ಹೋಗ್ಬೇಕಂದ್ರೆ ಸಡನ್ ಟೈಮಲ್ಲಿ ಕೈ ಕೊಟ್ಬಿಡುತ್ತೆ. ಸೊ ಇವತ್ತು ದೇವ್ರನ್ನ ಬಿಡ್ಕೊತೀನಿ, ಕೈ ಕೊಡಬಾರ್ದು ಅಂತ. ಪ್ಲೀಸ್ ಆನ್ ಆಗ್ಬಿಡಪ್ಪ, ಲಾಸ್ಟ್ ಮೂಮೆಂಟಲ್ಲಿ ಸೈಕ್ ಮಾಡಬೇಡ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಅನ್ನಾಗ್ಬಿಡ್ತು. ಈ ಅಕ್ಕಪಕ್ಕ ಮನೆಯವರಂತೂ ಪಕ್ಕಾ ಬೇಕು ಅಂತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈ ನನ್ನ ಮಗ ಬೆಳಗ್ಗೆನೇ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟೆ ಇವನು ಗಾಡಿನ ಅಂತಂತ. ಸ್ವಲ್ಪ GT ಸೌಂಡ್ ಜಾಸ್ತಿ ನಮ್ಮದು. ಸೊ ಮೋಟೋ ವಿಂಗ್ ಎಕ್ಸಾಸ್ಟ್ ಹಾಕ್ಸಿದ್ದೀರಲ್ಲ, ಸ್ವಲ್ಪ ಲೈಟಾಗಿ ಸೌಂಡ್ ಮಾಡುತ್ತೆ. ಸೊ ಗಾಡಿಯಲ್ಲಿ ಫ್ಯೂಯಲ್ ಹಾಕ್ಸ್ಬೇಕು. ಹೇಳಿಲ್ವಾ ರಿಸರ್ವ್ ಬಂದರೆ ಗಾಡಿ ಆಫ್ ಆಗ್ಬಿಡುತ್ತೆ ಅಂತ. ಇದೊಂದೇ ಹಿಂಸೆ. ಫಸ್ಟೇ ಬ್ಯಾಟ್ರಿ ಬೇರೆ ಡೌನು. ಈ ರಾಯಲ್ ಎನ್ಫೀಲ್ಡಲ್ಲಿ ಇದೊಂದು ಹಿಂಸೆ ಗುರು. ಓಡಿಸಿಲ್ಲ ಅಂದರೆ ಬೇಗ ಬ್ಯಾಟ್ರಿ ಡೌನ್ ಆಗ್ತವೆ. ನಾನು ಮಾಡಿಸೋದು ಐತೆಲ್ಲ, ಅದೊಂದು ಹಿಂಸೆ. ಏಯ್ ಕೂಲ್ ರೈಸ್ ಮಾಡಿದ್ರೆ ಆರಾಮಾಗಿ ಹೋಗು. ಆಮೇಲೆ ಇವಾಗೇನೋ ಜೋಶಲ್ಲಿ ಸೌಂಡ್ ಮಾಡ್ಕೊಂಡು ಹೋಗ್ಬಿಡ್ತೀಯ, ಬರ್ಬೇಕಾದ್ರೆ ಅಡ್ಡ ಹಾಕೊಂಡ್ಬಿಟ್ರೆ ಅಲ್ಲ ಬೆಳಗ್ಗೆ ನಿಂದು ಕೊಟ್ಲೆ ಅಂತ. ನಾನಿನ್ನು ಇಂಟ್ರೋನೇ ಕೊಟ್ಟಿಲ್ಲಲ್ವಾ, ಬನ್ನಿ ಒಂದು ಇಂಟ್ರೋ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ವಿಡಿಯೋ, ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಪ್ಲೇಸ್ ಯಾವುದು ಅಂತ ನೋಡಬೇಕಂದ್ರೆ ಲಾಸ್ಟ್ ವೀಡಿಯೋ ಗಂಟ ನೋಡಿ ಅಂತೆಲ್ಲ ಹೇಳೋಕ್ಕೋಗಲ್ಲ. ಹೆಂಗೂ ಡಿಸ್ಕ್ರಿಪ್ಷನಲ್ಲೋ ಇಲ್ಲ ಅಂದರೆ ಟೈಟಲಲ್ಲೋ ಹಾಕ್ಬಿಟ್ಟಿರ್ತೀನಿ ಹೆಸರನ್ನ. ಸೊ ನೀವು ಆಲ್ರೆಡಿ ನೋಡ್ಬಿಟ್ಟಿರ್ತೀರಾ. ಸೊ ಈ ಸಸ್ಪೆನ್ಸ್ ಎಲ್ಲ ಬೇಡ. ಸೊ ಬನ್ನಿ ಅಂದವೇ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರೋಣ. ಸೊ ಇನ್ನು ಫ್ಯೂಯಲ್ ಹಾಕ್ಸಿಲ್ಲ, ಫಸ್ಟ್ ಒಂದು ಫ್ಯೂಯಲ್ ಹಾಕ್ಸ್ಬಿಡೋಣ. ಅದಾದಮೇಲೆ ಎಲ್ಲಿ ಯಾವ ರೂಟು ಹೆಂಗೆ ಕತೆ ಹೊಡ್ಕೊಂಡು ಹೋಗೋಣ. ಹೆಂಗಿದೆ ಆಗಿದೆ ಆಯ್ತು ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಆತ. ನನ್ನ ಮಗಂದು ಟ್ಯಾಂಕ್ ಫುಲ್ 600 ರೂಪಾಯಿಗೆ ಆಗೋಯ್ತು ಗುರು. ಸೊ ಬನ್ನಿ, ಇನ್ನು ನಮ್ಮನ್ನ ಅಟ್ಟಾಕೋರು ಯಾರು ಇಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸಮಾಧಾನ ಹೋಗು, ಬೆಳಗ್ಗೆನೆ ಫುಲ್ ಜೋಶಲ್ಲಿದ್ಯಾ. ನೀವೇನಾದರೂ ಹತ್ತಿಬೆಲೆಯಿಂದ ಆನೇಕಲ್ ರೋಡನ್ನು ಟ್ರಾವೆಲ್ ಮಾಡ್ತಾಯಿದ್ರೆ ಅಬ್ಸರ್ವ್ ಮಾಡಿರಿ. ಹತ್ತಿಬೆಲೆಯಿಂದ ಆನೇಕಲ್ ಬಂದು ಒಂದು 12 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ. ಅದೇ ನೀವು ಹೋಗೋ ರೋಡಲ್ಲಿ ಲೆಕ್ಕ ಹಾಕೊಂಡು ಹೋದರೆ ಸ್ಪೀಡ್ ಬ್ರೇಕರ್ ಮಾತ್ರ 36 ಸಿಗುತ್ತೆ. ಇವರು ಕಿಲೋಮೀಟ್ರ್ 3 ಸ್ಪೀಡ್ ಬ್ರೇಕರ್ ಅಂತ ಹಾಕಿದ್ರು. ಇಲ್ಲ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಸ್ಪೀಡ್ ಬ್ರೇಕರಲ್ಲೂ ಇವರು ರೋಡ್ ಹಾಕ್ಸೋರೆ ಅಂತ ಗೊತ್ತಾಗ್ಲಿ ಅಂತ ಸ್ಪೀಡ್ ಬ್ರೇಕರ್ ಒಂದು ಗೊತ್ತಾಗ್ತಾ ಇಲ್ಲ ಗುರು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ರೋಡಲ್ಲಿ ಹೋಗೋ ಜನನ ಸ್ಪೀಡ್ ಬ್ರೇಕರಲ್ಲಿ ಟಾರ್ಚರ್ ಮಾಡ್ಬೇಕಂದ್ರೆ ಈ ರೋಡ್ ಸಾಕು. ಮಚ್ಚಾ ಪಾಪ ನಿನ್ಗೆ ಈ ಸ್ಟೇಜ್ ಬರಬಾರ್ದಾಯಿತು. ಈಗ ಈ ಸ್ಥಿತಿ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೋಡ್ದಾ ಕರ್ಮ ಅಂತಾರೆ ಲಾಸ್ಟ್. ನೋಡ್ದಾ ಸ್ಟೀಲ್ ಗಾಡಿ ರಾಯಲ್ ಎನ್ಫೀಲ್ಡ್ ಬರೋ ಥರ ಆಗೋಯ್ತು ನಿನಗ. ಎಷ್ಟು ರೇಗಿಸ್ತಾ ಇದ್ದೆ ನಮ್ಮನ್ನ. ಎಲ್ಲಿ ಲಾಸ್ಟ್ ಮೂಮೆಂಟ್ ಬತ್ತಿರೋ ಕೈ ಎತ್ಬಿಟ್ನಲ್ಲ ಅವನು. ಯಾವಾಗ ಇರೋದ ಕತೆನೆ. ನಾವು ಹೋಗ್ತಿರೋ ಲೊಕೇಶನ್ ಬಂದು ನನ್ನ ಮನೆಯಿಂದ 90 ಕಿಲೋಮೀಟ್ರು. ಅದೇ ಬೆಂಗಳೂರು ಸೈಡಿಂದ ಬಂದರೆ ಒಂದು ಅರೌಂಡ್ ಒಂದು 68 ಕಿಲೋಮೀಟ್ರ್ ಬರುತ್ತೆ. ಸೊ ನಾವು ಹೋಗ್ತಿರೋ ಜಾಗ ಬಂದು ಈ ಸತಿ ಒಂದು ಒಳ್ಳೆ ಪ್ಲೇಸ್ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಳ್ಳೆ ಫಾರೆಸ್ಟ್ ವ್ಯೂ. ಸೊ ಈ ಜಾಗ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ಯಾರು ತುಂಬ ಎಕ್ಸ್ಪ್ಲೋರ್ ಮಾಡಿದ್ರಂಥ ಜಾಗ, ಎಕ್ಸ್ಕ್ಲೂಸಿವ್ ನಿಮಗೋಸ್ಕರ ನಾನು ನೋಡಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು. ಯಾರು ಹೋಗಿಲ್ಲ, ನಾನೇ ಫಸ್ಟ್ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡ್ರಿ. ಯಾರೋ ಅಲ್ಲಲ್ಲೇ ಒಬ್ರು ಇಬ್ರು ಹೋಗಿರ್ತಾರೆ.
ಸೊ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಸಿಗುತ್ತಾ? ಸಿಗಲ್ಲ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿ ಕ್ಲೀನಾಗಿ ಹಾಕ್ತೀನಿ. ಸೊ ಫುಲ್ ವಿಡಿಯೋ ನೋಡಿ ಮಜಾ ಮಾಡಿ. ಸ್ವಲ್ಪ ಹೋಗಿ ಸುದೀಕ್ಷನ್ ನಾವು ಕಾಲಿಳೆಯೋಣ. ಆಹಾ, ಬೆಳಗ್ಗೆ ಏನು ವ್ಯೂ ಗುರು ಇದು. S1000 XR ಒಂದು, 1250 GS ಒಂದು. ಯಾವಾಗ ಗುರು ಈ ಗಾಡಿಗಳೆಲ್ಲ ನಾವು ಇಳಿಸೋದು? ನಿಮ್ಮ ಕೊಡ್ತಾನೆ. ಸೌಂಡ್ ಕೇಳಿಸ್ಕೊಂಡ್ರೆ ಮಜಾ ಗುರು. ಏನು ಹೇಳಿ, ಮಗಂದು ರೋಡಲ್ಲಿ ಚೀಟಿ ಓಡಿಸ್ತಾ ಇದ್ರೆ ಒಂಥರ ಮಜಾ ಆಯ. ಅದರಲ್ಲೂ ನನ್ನ ಮಗನ ಹಿಂದೆ ಆವಾಗ ಪಟಗೆ ಪಟ್ 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 ಅಂತ ಹೊಡಿತಾ ಇರುತ್ತೆ ನನ್ನ ಎಕ್ಸಾಸ್ಟಲ್ಲಿ. ನಿಮ್ಗೆ ಕೇಳಿಸುತ್ತಿಲ್ಲ ಡೌಟು, ಬಟ್ ನನಗಂತೂ ಫೀಲ್ ಆಗ್ತಾ ಐತೆ ನನ್ನ ಮಗನ ಸರಿಯಾಗಿ ಹೊಡಿಯುತ್ತೆ ಪಟಾಕಿಗಳು. ಬಾಯ್ಸ್ ಎಲ್ಲ ಮೀಟ್ ಆದರೆ ಎಲ್ಲ ಹೊರಟಿದ್ದೀರಿ. ಈಗ ಬಂದು ಟಿಫನ್ ಮಾಡೋ ಅಂತ ಪ್ಲ್ಯಾನ್ ಹಾಕಿದ್ದೀರಿ. ಬಿಡದಿ ಹತ್ರ ಇದ್ದೀರಿ ಆಲ್ಮೋಸ್ಟು. ಇಲ್ಲಿ ನಾವು ಇವಾಗ ಟ್ರೆಕ್ಕಿಂಗ್ ಮಾಡೋಕೆ ಹೋಗ್ತಾಯಿದ್ರಿ. ಸೊ ಬಾಯ್ಸ್ ಎಲ್ಲರೂ ಎನರ್ಜಿ ಡೌನ್ ಅಂತ ಇದ್ದಾರೆ. ಸೊ ಬಿಡದಿ ಹತ್ರ ತಟ್ಟೆ ಇಡ್ಲಿ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಎನರ್ಜಿ ತಗೊಂಡು ಆಮೇಲೆ ಸಾಧನೆಗಳು ಮಾಡೋಣ ಅಂತ ಹೊರಟಿದ್ದೀರಿ. ಸೊ ಜರ್ನಿ ಫುಲ್ಲು ವಿಡಿಯೋಲಿ ನೋಡಿ. ನಾವು ಎಂಜಾಯ್ ಮಾಡ್ತೀರಿ, ನೀವು ಹಂಗೆ ಎಂಜಾಯ್ ಮಾಡಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಆ ಹೋಟ್ಲಲ್ಲೇ ನಾವು ಬಂದು ಈಗ ಟಿಫನ್ ಮಾಡಿದ್ದು. ಸೊ ನಾವು ಪೇ ಮಾಡಿದ ಕಾಸು ಅಟ್ಲೀಸ್ಟ್ ಸ್ವಲ್ಪ ನ್ಯಾಯ ಮಾಡ್ಬೋದಾಗಿತ್ತು. ಇಡ್ಲಿ ಫುಲ್ ಹುಳಿ ಇತ್ತು, ನನಗೇನೋ ಇಷ್ಟ ಆಗಿಲ್ಲ. ನನ್ನ ಮೇಲೆ ಹಣೆ ಇಟ್ಟು. ಸೊ ಬಿಡದಿ ರೋಡಲ್ಲೇನೋ ಈ ಪ್ಲೇಸಲ್ಲಿ ಹೋಗ್ತಾ ಇದ್ರೆ ಆನ್ ದ ವೇ ಈ ಲೊಕೇಶನ್ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಮುಂದೆ ಹೋದರೆ ನಿಮಗೆ ಇನ್ನೂ ಈ ಥರ ಪ್ಲೇಸ್ ತುಂಬ ಸಿಗುತ್ತೆ. ಸೊ ಬೆಟರ್ ಈ ಪ್ಲೇಸ್ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟು. ಮುಚ್ಕೊಂಡು ಹೋಗಲ್ಲ. ಕ್ರೌಡ್ ನೋಡಿ ಎಲ್ಲ ಮೋಸ ಹೋಗ್ಕೋಬೇಡಿ. ಇದು ಸಂಡೇ, ಸೊ ಸಂಡೇ ಜನ ಜಾಸ್ತಿ. ಏನು ಈ ಹೋಟೆಲ್ ಫೇಮಸ್ ಅಂತೇನು ತುಂಬ ಜನ ಏನು ಬಂದಿಲ್ಲ. ಒಳ್ಳೆ ಬ್ಯಾಟಿಂಗ್ ಮುಗಿಸಿ ಹೊರಟಿದ್ದೀರಿ. ಸೊ ನಾವು ಹೋಗ್ತಿರೋ ಲೊಕೇಶನ್ ನಾವಿರೋ ಜಾಗದಿಂದ 40 ಕಿಲೋಮೀಟರ್ಸ್ ಇದೆ. ಒಂದು 50 ಕಿಲೋಮೀಟರ್ಸ್ ಟೈಮ್ ನೋಡಿಸ್ತಾ ಇದೆ. ದೇವರು, ನನ್ನೊಂದೇ ಒಂದು ರಿಕ್ವೆಸ್ಟ್ ಇವತ್ತು, ಇನ್ನೇನು ಲೊಕೇಶನ್ ಬಂದು ಸ್ವಲ್ಪ ದೂರ ಇದೆ, ಆಲ್ಮೋಸ್ಟ್ ರೀಚ್ ಆಗ್ಬಿಟ್ರಿ. ಬಟ್ ಆ ಲೊಕೇಶನ್ ಹೋಗೋ ದಾರಿಯಲ್ಲಿ ಮಾತ್ರ ಆಫ್ ರೋಡ್ ಮಾತ್ರ ಬೇಡ ಗುರು. ಆಫ್ ರೋಡ್ ಏನಾದ್ರು ಸಿಕ್ಬಿಟ್ರೆ ಆಮೇಲೆ ನನ್ನ ಗಾಡಿನ ಹಾಕ್ಕೊಂಡು ಹೆಂಗೆ ಗುಮ್ಮುತ್ತಂದ್ರೆ. ಸೊ GTL ಬಂದಾಗ ಆಡ್ರೆ ಆಫ್ ರೋಡಿಂಗೆಲ್ಲ ಚಂದ, ಆ ರಿಸ್ಕೇ ಬೇಡ. ಇದೇ ಥರ ರೋಡು ಲೊಕೇಶನ್ ಗಂಟೆ ಇದ್ಬಿಡ್ಲಿ, ಆರಾಮಾಗಿ ಹೋಗ್ಬಿಡ್ತೀನಿ. ಅದು ಬಿಟ್ಬಿಟ್ಟು ಆಫ್ ರೋಡ್ ಬಂತು ಅಂದರೆ ಅಷ್ಟೇ ಮುಗೀತು ನನ್ನ ಕತೆ. ರೋಡ್ ಮಾತ್ರ ಚಿಂದಿ. ಈ ರೋಡಲ್ಲಿ GT ಓಡಿಸೋದು ಒಂದು ಮಜನೇ ಮಜಾ. ಕ್ರೇಜಿ ಗುರು, ದೇವರಾಣೆಗೂ. ಆ ಕಡೆ ಮಾವನಕಾಯಿ ತೋಟ, ಈ ಕಡೆ ಮಾವನಕಾಯಿ ತೋಟ, ಸೆಂಟ್ರಲ್ ರೋಡು. ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಸತ್ಯ ಮಗನೇ, ಆರಾಮಾಗಿ ಕ್ಲಾಸಿಗೆ ಗೀಸಿಗೆ ಎತ್ಕೊಬೋಗ ತಾನೆ. GT ಬೇಕಾ ನಿನಗೆ ಶೋಕಿ ಮಾಡೋಕ್ಕೆ? ಅಂಬಾಯ್ಸು ನೋಡು, ಮುಂದೆ ಮಜಾ ಸಿಗುತ್ತೆ ನಡಿ ನಿನಗೆ. ಆಹಾ, ಈಗ GT ನಾನು ಎಕ್ಸ್ಪಲ್ಸ್ ಓಡಿಸ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಲೊಕೇಶನ್ ರೀಚ್ ಆಗಿದ್ದೀರಿ. ಕೃಷ್ಣಗಿರಿ ಬೆಟ್ಟ ಬೇಸ್ ಪಾಯಿಂಟಲ್ಲಿ ಇದ್ದೀರಿ ಕೆಳಗೆ. ಸೊ ನಾವಿವಾಗ ಈ ಬೆಟ್ಟನ ಹತ್ತಬೇಕು. ಸೊ ಯಾರು ಹತ್ತಾರೆ, ಯಾರು ಸೆಂಟ್ರಲ್ಲಿ ಡ್ರಾಪ್ ಆಗ್ತಾರೆ ನೋಡೋಣ ಬನ್ನಿ. ನಾನು ಬೈಕ್ ರೈಡ್ ಪ್ಲಾನ್ ಮಾಡ್ರಿ ಅಂತ ಹೇಳ್ತೀನಿ, ಇವರು ಬೈಕ್ ರೈಡ್ ಜೊತೆ ಈ ಟ್ರೆಕ್ಕಿಂಗ್ ಎಲ್ಲ ಪ್ಲಾನ್ ಮಾಡ್ತಾರೆ. ಕಷ್ಟ ಐತೆ ಜೀವನ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ.
ಸೊ ನೀವು ನೋಡ್ತಾ ಇರೋದು ಬಂದು ಫುಲ್ ಕಂಪ್ಲೀಟ್ ಫಾರೆಸ್ಟ್. ಇದು ಬಂದು ಮಾಕಾಲಿ ಸ್ಟೇಟ್ ಫಾರೆಸ್ಟು. ಸೊ ಅದಕ್ಕೆ ಅಟ್ಯಾಚ್ ಆಗಿದೆ ಈ ಬೆಟ್ಟ ಇದೆ. ಸೊ ನಾವು ಒಂದು 100 ಮೀಟರ್ಸ್ ಬರೋಕ್ಕಿಲ್ಲ, ಅದಕ್ಕೆ ಮುಂದೆ ಒಂದು ಒಳ್ಳೆ ವ್ಯೂ ನೋಡಿ. ಇದಕ್ಕೆ ಮಾಕಾಳಿ ಫಾರೆಸ್ಟ್ ಅಂತ ಏನಕ್ಕೆ ಬಂತ ಹೆಸರು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ದಾರಿ ನೋಡ್ತಾ ಇದ್ರೆ ಎಷ್ಟು ಎಕ್ಸ್ಟ್ರೀಮ್ ಇದೆ ಅಂತಂತ. ಲೊಕೇಶನ್ ಕಳ್ಸಿದ್ದೆ ಬ್ರೋ, ಆದ್ರೂ ಒಂದು ಸಣ್ಣ ಡೌಟ್ ಆಗುತ್ತೆ ಊರಲ್ಲಿ ಬರ್ಬೇಕಾದ್ರೆ. ಯಾರೋ ಕ್ಲೀನಾಗಿ ಕಲ್ಲುಗಳೆಲ್ಲ ಹಾಕಿ ದಾರಿ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಆರಾಮ ಹತ್ತಾ ಇದ್ದೀರಿ. ಈ ಕಲ್ಲುಗಳನ್ನ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಬಟ್ ಬೆಟ್ಟ ಮಾತ್ರ ತುಂಬ ಸ್ಟ್ರಿಪ್ ಇದೆ, ಹತ್ತಕ್ಕೆ ಕಷ್ಟನೂ ಇದೆ. ಈ ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿರೋಲ್ಲ, ಆ್ಯಕ್ಚುಲ್ ರಿಯಲ್ ಕಾಡನ್ನ ಸೌಂಡ್ ಕೇಳಿಸ್ಕೊಳ್ಳಿ ಕ್ಲೀನಾಗಿ. ಇವ್ನು ಯಾವನ ಸೆಡೆ ನನ್ನ ಮಗ. ಇಲ್ಲಿಯೇ ಬಿಡಿ, ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ. ಕೋತಿಗಳು ಗಿಫ್ಟ್ ಕೊಟ್ಟಂಗ ಬರ್ತಾವ್ರ ತಪ್ಪಿ ಅಂದ್ರೆ ಬುಲೆಟ್ ಬೇರೆ ಹೊಡೆಯಕ್ಕಾಗಲ್ಲ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಇಲ್ಲಿಂದ ನೋಡಿದ್ರೆ ಅಲ್ಲಿ ಜೋಡಿ ಬೆಟ್ಟ ಲಾಸ್ಟ್ ವಾಕಲ್ಲಿ ನೋಡಿದ್ರಲ್ಲ, ಜೋಡಿ ಬೆಟ್ಟ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಕ್ಲೀನಾಗಿ. ಕೆಳಗೆ ಕಾಣಿಸ್ತಾ ಇರೋದು ಬಂದು ಕಣ್ವ ಜಲಾಶಯ. ರೀಲಲ್ಲೆಲ್ಲ ಕಾಪಿ ಹೊಡೆದು ಬಿಡಿದ್ಯಾ ಚೆನ್ನಾಗಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಜನಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕು ಮಚ್ಚ, ಬಂದು ಹೋಗ್ಬಿಡೋದಲ್ಲ. ಯಾರೋ ಒಳ್ಳೆ ಮನುಷ್ಯರು ಹಿಡ್ಕೊಂಡು ಹತ್ಲಿ ಅಂತ ಫುಲ್ ಕಂಬಿ ಎಲ್ಲ ಹಾಕಿದ್ದಾರೆ ಸೇಫ್ಟಿಗೆ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಮಜಾ ಆಯಾ. ಆಕ್ಚುಲಿ ಇದಲ್ಲ ಕಣ್ವ ಜಲಾಶಯ, ಅದು ನಿಮಗೋಸ್ಕರ ಈ ಎಂತೆಂಥ ಹಿಡನ್ ಪ್ಲೇಸ್ಗಳೆಲ್ಲ ಕಷ್ಟಪಟ್ಟು ಹುಡುಕಿ ಇಷ್ಟು ಕಷ್ಟ ಬಿದ್ದು ನೋಡಿಸ್ತಾ ಇದ್ದೀನಿ. ಬರ್ತೀರಾ, ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ಹಂಗೆ ಹೋಗ್ಬಿಡ್ತೀರಾ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಂಗೆ ಚಾನ್ಸ್ ಏನಾದ್ರು ಇದ್ರೆ ಇಲ್ಲಿ ಗಂಟೆ ಹೊಡೀರಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಆಲ್ಮೋಸ್ಟ್ ಹಾಫ್ ವೇ ಅಷ್ಟು ರೀಚ್ ಆಗಿದ್ದೀರಿ ನಾವು. ಇಲ್ಲಿ ಗುಗೆ ಸೆಂಟ್ರಲ್ ಒಂದು ದೇವಸ್ಥಾನ ಇದೆ. ಸೊ ಇದೇ ದೇವ್ರ ನೇಮ್ ಬಂದು ಕೃಷ್ಣಗಿರಿ ಉದ್ಭವ ಮೂರ್ತಿ ಅಂತಂತ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿಮ್ಮ ಗೋಪ್ರೋಲ್ ಜಸ್ಟಿಸ್ ಆಗ್ತಾ ಇದ್ದಿಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ಬಂದು ನೋಡಿ, ಸೂಪರ್ ಆಗಿದೆ. ಮೇಲೆ ಹೈಟು
ಹತ್ತದಷ್ಟು ಇದ್ರ ಬ್ಯೂಟಿ ಜಾಸ್ತಿ ಆಗ್ತಾ ಇದೆ. ಫುಲ್ಲು ವ್ಯೂ ಬೆಟ್ಟದ ಟಾಪಲ್ಲಿದ್ದೀರಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಇದೇ ಬಂದು ಫುಲ್ಲು ತುದಿ ಎಂಡಿದೆ. ಸೊ ಅಲ್ಲೋ ಅಷ್ಟು ಮುಂದೆಲ್ಲ ಹೋದ ರಿಸ್ಕು. ಸೊ ಇಲ್ಲಿಂದ ನೋಡಿಸ್ತಾ ಇದೀನಿ, ನೋಡ್ಕೊಂಡು ಕ್ಲೀನಾಗಿ. ಅಲ್ಲೋಗಿ ಕಾಲು ಜಾರಿದ್ರೆ ಫೋಟೋ ಫ್ರೇಮೇ. ಈ ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಈ ಫ್ಲ್ಯಾಗ್ ಹತ್ರ ಬಂದರೆ ಫುಲ್ ನೀವು ಟಾಪ್ ಬಂದಿದ್ದೀರಾ ಅಂತ ಅರ್ಥ. ಸೊ ನೋಡ್ತಾ ಫ್ರೆಂಡ್ಸ್ ವ್ಯೂ ಹೇಗಿದೆ ಅಂತಂತ. ಸೊ ನೀವೇನಾನ ಇಲ್ಲಿ ಬರೋ ಥರ ಇದ್ದರೆ ಮ್ಯಾಕ್ಸಿಮಮ್ ಈ ವಯಸ್ಸಾಗಿರೋರು ಚಿಕ್ಕ ಮಕ್ಕಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಸ್ವಲ್ಪ ಕಷ್ಟ ಇದೆ ಹತ್ತೋದು. ಆ್ಯಂಡ್ ಇನ್ನೊಂದು ಏನಂದರೆ ಒಬ್ಬರಲ್ಲೇ ಯಾವತ್ತು ಇಲ್ಲಿ ಬರೋಕ್ಕೆ ಹೋಗಬೇಡಿ ಟ್ರೆಕ್ಕಿಂಗ್ ಮಾಡಿಕೊಂಡು, ಯಾಕಂದರೆ ಮಿಸ್ ಆದರೆ ಕಷ್ಟ. ನೀವು ಕೆಳಗೆ ನೋಡ್ತಿದ್ದೀರಲ್ಲ, ಫುಲ್ಲು ಬಂದು ಫಾರೆಸ್ಟೇ. ಸೊ ಮಳೆಗಾಲ ಬಂದಮೇಲೆ ಇಲ್ಲಿ ಬಂದರೆ ಒಳ್ಳೆ ವ್ಯೂ ಇರುತ್ತೆ, ಫುಲ್ಲು ಗ್ರೀನರಿ. ಸೊ ಈ ಲೊಕೇಶನ್ ಬರಬೇಕಂದ್ರೆ ನೀವು ಆನ್ ದ ವೇ ಒಂದು 5 ಕಿಲೋಮೀಟರ್ಸ್ ನಿಮಗೆ ಒಂದು ವಿಲೇಜ್ ಬರುತ್ತೆ, ಅದೇ ಲಾಸ್ಟು. ನಿಮ್ಗೆ ಏನಾದ್ರು ಬೇಕು ಅಂದರೆ ಅಲ್ಲೇ ತೊಗೊಂಬಿಡಿ. ವಾಟ್ರ್ ಫುಡ್ಡು ಏನಾದರೂ ಬೇಕು ಅಂದರೆ ಅಲ್ಲಿ ತೊಗೊಂಡ್ಬಂಬೋದೇ ಬೆಸ್ಟು. ಇಲ್ಲೆಲ್ಲ ಬಂದರೆ ನಿಮ್ಗೇನು ಸಿಗಲ್ಲ. ಒಬ್ಬರಂತೆ ಯಾವತ್ತೂ ಬರ್ಕೋಬೇಡಿ, ಯಾಕಂದರೆ ತುಂಬ 5 ಕಿಲೋಮೀಟರ್ಸ್ ನಿಮ್ಗೆ ಯಾರು ಜನನೇ ಸಿಗಲ್ಲ ಇಲ್ಲಿ. ಕಣ್ವ ಜಲಾಶಯ. ಸೊ ಇಲ್ಲಿಂದ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ವೀಕೆಂಡ್ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಬರ್ಬೋದು. ಕೃಷ್ಣಗಿರಿ ಬೆಟ್ಟ. ಸೊ ನಿಮಗೆ ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಸೊ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ನಿಮಗೂ ಲೊಕೇಶನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಇಡನ್ ಪ್ಲೇಸಸ್ನ ನಾನು ನಿಮಗೆ ನೋಡಿಸ್ತಾ ಇರ್ತೀನಿ. ಸೊ ಆ ಪ್ಲೇಸಸ್ ಎಲ್ಲ ನೀವು ನೋಡಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಸ್ವಲ್ಪ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೊಡ್ತೀರಿ. ಸೊ ವ್ಯೂ ಮಾತ್ರ ನೋಡಿ, ಬೆಂಕಿ ಇದೆ. ಅಷ್ಟೆಲ್ಲ ಮುಂದೆ ಹೋಗೋದು ಬೇಡ, ತುಂಬ ರಿಸ್ಕ್ ಇದೆ. ಆ್ಯಕ್ಚುಲಿ ನಾವು ಬಂದಿದ್ದು ರೋಡ್ ಬಂದು ಅದೇ ಗೋಪುರ ಕಾಣಿಸ್ತಿಲ್ಲ. ಆ್ಯಕ್ಚುಲಿ ನಮ್ಮ ಬೈಕೆಲ್ಲ ಕೆಳಗೆ ನಿಂತಿದೆ. ಸೊ ಈ ಥರ ಹೊಸ ಹೊಸ ಪ್ಲೇಸ್ಗಳು ನಿಮಗೆ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಡಿ. ನೇಚರು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಜನ ಇರ್ತಾರೆ, ಬರ್ತಾರೆ, ಈ ಥರ ಗಲೀಜು ಮಾಡಿ ಹೋಗ್ತಾರೆ. ಸುಮ್ಮನೆ ಪ್ಲಾಸ್ಟಿಕ್ ತತ್ತೀರಾ, ಅದನ್ನೊಂದು ಕವರಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡು ರಿಟರ್ನ್ ತೊಗೊಂಡು ಬರ್ತಾನೆ. ಸುಮ್ಮನೆ ಎಲ್ಲಂದ್ರಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಿ ನೀಟಾಗಿರೋ ಜಾಗನ ಹಾಳು ಮಾಡಿಬಿಡ್ತಾರೆ ಜನ. ಇವ್ರಿಗೆಲ್ಲ ಏನು ಹೇಳೋಣ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ.